ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ದರ್ಶನ್ ಹಾಗೂ ಏಂಜಲ್ ಅಪೇಕ್ಷಾ ಆನ್ ಸ್ಟೇಜ್. ಅಪೇಕ್ಷಾ, ಇವತ್ತಿನ ರೌಂಡ್ ಅಲ್ಲಿ ನಿಮ್ಮ ಸ್ಟೂಡೆಂಟ್ಗೆ ಯಾವ ತರ ಟೆಸ್ಟ್ ಕೊಡಬೇಕು ಅಂತ ಅನ್ಕೊಂಡಿರೋದು? ಇವಾಗ ಹೆಂಡತಿಗೆ ಒಂದಿಷ್ಟು ಆಸೆಗಳಂತ ಇರುತ್ತೆ, ಮತ್ತೆ ಅಮ್ಮಂಗೂ ಅಷ್ಟೇ ಮಗನ ಮೇಲೆ ಈ ತರದ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಹೆಂಡತಿ ಮತ್ತೆ ಅಮ್ಮನ ಮಧ್ಯ ಇವನು ಹೇಗೆ ಇಬ್ರು ಬ್ಯಾಲೆನ್ಸ್ ಮಾಡ್ತಾನ ಅಥವಾ ಒಂದ್ ಕಡೆ ವಾಲ್ತಾನ ಈ ಕಡೆ ವಾಲ್ತಾನ ಅನ್ನೋದನ್ನ ನೋಡಿ. ಎಲ್ರಿಗೂ ಒಂದೊಂದರೆ ನಂಗೆ ಎರಡೆರಡು ಈಗ ಎಲ್ಲದಕ್ಕಿಂತ ಕಷ್ಟವಾದ ಟಾಸ್ಕ್ ಅಂದ್ರೆ ತುತ್ತಾನ ಮುತ್ತಾನ ಅಂತ. ಹೌದು. ಅಮ್ಮನ ಹೆಂಡತಿನ ರೇಂಜ್ ಅಲ್ಲಿ ಇದೆ ಈ ಟಾಸ್ಕ್. ಹೌದು ನೋಡ್ರಿ ಶೋ, ಗಂಡ ಜನ್ಮ ಅಂತ ಹುಟ್ಟಿದ ಮೇಲೆ ಒಂದು ಕಡೆ ತಾಯಿ, ಇನ್ನೊಂದ್ ಕಡೆ ಹೆಂಡತಿ, ಎರಡು ಬನ್ನುಗಳ ಮಧ್ಯೆ ಸಿಕ್ಕಾಕೊಂಡು ಸ್ಯಾಂಡ್ವಿಚ್ ಆದಂಗೆ ಆಗಿರ್ತೀವಿ ನಾವು. ಅದೇ ಇವಾಗ ಇನ್ನ ಟೆನ್ಷನ್ ಆಗ್ತಾ ಇದೆ. ಬಿಕಾಸ್ ಬರೀ ಹುಡುಗಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಇಷ್ಟೊತ್ತಿತ್ತು, ಈಗ ಇಬ್ರು ಮಧ್ಯ ಅಂದ್ರೆ ಸ್ವಲ್ಪ. ನಿಮ್ಮ ಮೆಂಟರ್ ಕೊಟ್ಟಿರೋ ಟೆಸ್ಟ್ ಪ್ರಕಾರ ವೇದಿಕೆಗೆ ನಾವು ಬರಮಾಡ್ಕೋತಾ ಇದೀವಿ ದರ್ಶನ್ ಅವರ ತಾಯಿ ಶ್ರೀಮತಿ ಗಾಯತ್ರಿ ಅಶ್ವಥ್ ಆನ್ ಸ್ಟೇಜ್. ಅಮ್ಮ ನೋಡಿ, ಇವ್ರ ಹೆಸರು ದರ್ಶನ್ ಅಂತ. ನಿಮ್ಗೆ ಪರಿಚಯ ಇದೆಯಮ್ಮ ಇವರು? ತುಂಬಾ ಪರಿಚಯ ಇದ್ದಾನೆ ಸರ್. ಇವತ್ತಿನ ಮೇಲೆ ನೋಡ್ಬೇಕು ನಾನು ಎಷ್ಟು ಇವನಿಗೆ ಪರಿಚಯ ಆಗಿದ್ದೀನಿ ಅಂತ. ಇವತ್ತು ಇಲ್ಲಿ ನಡೆಯೋ ಟಾಸ್ಕ್ ಗೊತ್ತಾಗುತ್ತೆ. ಇದೇ ನಾ ಕೇಳಿದ್ದು. ದರ್ಶನ್, ಫ್ಯೂಚರ್ ಬರುವಂತ ನಿನ್ನ ಬಹಳ ಸಂಗಾತಿ ನಿನಗೆ ಎಷ್ಟು ಹೆಲ್ಪ್ಫುಲ್ ಆಗಿರ್ತಾರೆ, ನೀನ್ ಅವ್ರನ್ನ ಎಷ್ಟು ಅರ್ಥ ಮಾಡ್ಕೋತೀಯ ಅನ್ನೋದಕ್ಕೆ, ಜೊತೆಗೆ ಅಮ್ಮನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀಯ ಅನ್ನೋದಕ್ಕೋಸ್ಕರ ಈ ಒಂದು ಆಟ. ಓಕೆನಾ? ಓಕೆ. ಆಟ ವೆರಿ ಸಿಂಪಲ್. ಆ ಕಡೆ ಅಮ್ಮ, ಆ ಕಡೆ ಅಪೇಕ್ಷಾ. ನಾ ಒಂದೊಂದೇ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ಅದಕ್ಕೆ ಸರಿಯಾದ ಉತ್ತರನ ಅಮ್ಮ ಕೊಡ್ತಾರ ಅಥವಾ ಅಪೇಕ್ಷಾ ಕೊಡ್ತಾರ ಅಂತ ನೀನ್ ಡಿಸೈಡ್ ಮಾಡ್ಬೇಕು. ಓಕೆ. ನಿನ್ನ ಮೊದಲ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ಉತ್ತರ ಯಾರು ಹೇಳ್ಬೋದು? ಅಪೇಕ್ಷಾ. ಅಪೇಕ್ಷಾ ಉತ್ತರ ಡೆಲ್ಲಿ. ಸರಿಯಾದ ಉತ್ತರ. 1 ಅಂಕಗಳು. ಜೀ ಕನ್ನಡದಲ್ಲಿ ಬರುವ ಸೀರಿಯಲ್ಗಳ ಹೆಸರುಗಳನ್ನು ಹೇಳಿ. ಯಾರು ಹೇಳ್ತಾರೆ? ಮಮ್ಮಿ. ಅಮ್ಮ ಹೇಳಿ. ಅಮೃತಧಾರೆ, ಲಕ್ಷ್ಮೀ ನಿವಾಸ, ಪುಟ್ಟಕ್ಕನ ಮಕ್ಕಳು, ಶ್ರೀರಸ್ತು ಶ್ರೀಮಮಸ್ತು, ಶ್ರಾವಣಿ ಸುಬ್ರಹ್ಮಣ್ಯ, ನಾನಿನ ಬಿಡಲಾರೆ, ಬ್ರಹ್ಮಗಂಟು, ಲಕ್ಷ್ಮೀ ನಿವಾಸ, ಅಣ್ಣಯ್ಯ. ಎಲ್ಲ ಹೇಳ್ಬಿಟ್ರಲ್ಲೋ. ಮುಂದಿನ ಪ್ರಶ್ನೆ, ದೀಪಾವಳಿ ದಿನದಲ್ಲಿ ಬರುವ ದಿನಗಳು ಯಾವುದ್ಯಾವುದು? ಮಮ್ಮಿ. ಅಮ್ಮ ಹೇಳಿ. ನರಕ ಚತುರ್ದಶಿ, ಬಲಿಪಾಡ್ಯಮಿ, ಧನಲಕ್ಷ್ಮಿ ಪೂಜೆ. ಕರೆಕ್ಟ್. ಇಂದಿನ 1 ಗ್ರಾಮ್ ಚಿನ್ನದ ನಿಖರವಾದ ಬೆಲೆ ಎಷ್ಟು? ಮಮ್ಮಿ. ಅಂಬ ಹೇಳಿ. 8,000 ಚಿಲ್ಡ್ರೆ. ಚಿಲ್ಡ್ರೆ ಅಂತ ಹೇಳಂಗಿಲ್ಲ, ನಿಖರವಾದ ಅಂತ ಹೇಳಿದೆ. 8,900. 8,900. ರಚ್ಚುನೇ ಕೇಳಬೇಡ. ಏನ್ ರಚ್ಚು? ಉತ್ತರ ಸರಿನಾ? 9,568. 8,568 ಸರಿಯಾದ ಉತ್ತರ. ತಪ್ಪು ಉತ್ತರ ಕೊಟ್ಟಿರೋದ್ರಿಂದ ನಮ್ಮ ಸ್ಟೇಜಿನ ವಾಡಿಕೆ ಏನಪ್ಪ, ಬೆಳಗಿಂದ ಪನಿಷ್ಮೆಂಟ್. ರವಿ ಸರ್, ಏನ್ ಕೊಡ್ಬೋದು ಸರ್? ಹಾಗಲಕಾಯಿನ ತಗೊಂಡ್ಬರೋದಕ್ಕೆ ಇನ್ನೊಬ್ಬ ಸ್ಪೆಷಲ್ ಗೆಸ್ಟ್ ನೇ ಕರೆಸ್ತಾ ಇದೀನಿ. ಆ ಗೆಸ್ಟ್ ಜೊತೆನೆ ಕಳಿಸ್ಕೊಡಿ ಪ್ಲೀಸ್. ನಮ್ ಗುರುಗಳಿಗೆ ನಮಸ್ಕಾರ. ಏನ್ ಸರ್ ಇದು? ಈಗ ಜಿ ಟಿವಿಗೆ ನಾನು ತುಂಬಾ ಕೃತಜ್ಞತೆ ಸಲ್ಲಿಸಬೇಕು. 15 ವರ್ಷ ಆಗಿತ್ತು. ಬರಲ್ಲ 15 ವರ್ಷದಿಂದ ಕೆಲವೊಂದು ಸುಮಾರು ಸಾರ್ತಿ ಒಂದು ತಪ್ಪು ಮಾಡಿದಾಗ ಒಂದು ಬಾರಿಸ್ಬೇಕು ಅಂತ ಅನ್ಸೋದು, ದೊಡ್ಡವನ್ ಆಗ್ತಾವನೆ ಅಂತ ಇವ್ರು ಅಡ್ಡಡ್ಡ ಬರೋರು, ಹಂಗಂಗೆ ಹೋಗ್ತಿತ್ತು. ಈಗ ಒಳ್ಳೆ ಅವಕಾಶ ಸಿಕ್ಕಿದೆ. ಯಾವ್ದೋ ಒಂದು ಕಾರಣಕ್ಕೆ ಯಾವ್ಯಾವ್ದೋ ಜ್ಞಾಪಕ ಇರೋದಕ್ಕೆಲ್ಲ ಇವತ್ತು ಸೇರಿಸಿ ರೆಡಿಯಾಗಿ ಬಂದಿದ್ದೀರಾ ಅಂಕಲ್? ಹೆಂಗೆ ಅಂದ್ರೆ ಒಂದೊಂದು ಏಟಿಗೂ ಒಂದೊಂದು ಕಾರಣ ಇರ್ಬೇಕು. ನೀನು ಒಬ್ಬ ಮಗನ, ನನ್ನ ಮಾತು ಕೇಳ್ತೀಯಾ? ಆಯ್ತಾ? ರೆಡಿ? ನೋಡಿ, ನಿಮ್ಮ ಸಮಯ ಈಗ ಶುರು. ಅಲ್ಲ ಕಣೋ, ಇಷ್ಟು ವರ್ಷ 25 ವರ್ಷದಿಂದ ನಿಮ್ಮಮ್ಮ ನಿನ್ನ ಸಾಕಿ ಬೆಳೆಸಿದ್ದಾರೆ. ನೀನು ಅದನ್ನ ಸರಿಯಾಗಿ ಅವ್ರಿಗೆ ಏನ್ ಹೇಳ್ತದೆ ಗೊತ್ತಾಗ್ದಿರಾ ಆ ಹುಡುಗಿಗೆ ಪಾಪ ಹೇಳ್ತಾ ಇತ್ತಾ ಇಲ್ಲ ಹುಡುಗಿ? ಅವ್ರಿಗೆ ಹೇಳ್ತಾ ಇತ್ತಾ ಇಲ್ಲ ಹುಡುಗಿ? ಗೊತ್ತಿದ್ರು ಹೇಳ್ತಾ ಇದೆಯಲ್ಲ, ಗೊತ್ತಿದ್ರು ಹೇಳ್ತಾ ಇದೆಯಲ್ಲ. ಮುಂದಿನ ಪ್ರಶ್ನೆ, ಶಟಲ್ ಕಾಕ್ ಯಾವ ಪಕ್ಷಿಯ ಪುಕ್ಕದಿಂದ ಮಾಡುತ್ತಾರೆ? ಅಪೇಕ್ಷಾ. ಅಪೇಕ್ಷಾ ಹೇಳಮ್ಮ. ಪಾರ್ವಾಳ. ಮ್ಯೂಸಿಕ್. ಅಲ್ಲ, ಇಷ್ಟು ವಾರದ ಜೊತೆ ಇದೆಯಲ್ವಾ, ಅದನ್ನೆಲ್ಲ ಹೇಳ್ಕೊಡ್ಬೇಕು ತಾನೇ ನೀನು? ಅದನ್ನೆಲ್ಲ ಹೇಳ್ಕೊಡ್ಬೇಕು ತಾನೇ ನೀನು? ಹೇಳ್ಕೊಡ್ಬೇಕು ತಾನೇ?
ಸರಿಯಾದ ಉತ್ತರ ಬಾತುಕೋಳಿ. ಮುಂದಿನ ಪ್ರಶ್ನೆ, ನಿಮ್ಮ ತಾಯಿ ಹಾಗೂ ಅಪೇಕ್ಷಾ ಇವರಿಬ್ಬರಲ್ಲಿ ಬಿಸಿಬೇಳೆ ಬಾತ್ ಕಂಡ್ರೆ ಯಾರಿಗೆ ಇಷ್ಟ ಆಗೋದೇ ಇಲ್ಲ? ಯಾವ ಉತ್ತರ ಯಾರು ಹೇಳ್ಬೋದು? ಕನ್ಫ್ಯೂಸ್ ಆಗ ಅಪೇಕ್ಷೆ ಹೇಳ್ಬೋದು. ಅಪೇಕ್ಷಾ ಹೇಳಮ್ಮ, ಯಾರಿಗಿಷ್ಟ ಇಲ್ಲ ಅಂತ ನಿನ್ಗನ್ಸುತ್ತೆ? ನನಗಿಷ್ಟ, ಅಮ್ಮಂಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅಮ್ಮ ನಿಮ್ಗೆ ಇಷ್ಟ ಇಲ್ಲ? ಇಷ್ಟ ಇಲ್ಲ. ಏನಿದ್ರು ಹೊಡಿಯೋದಕ್ಕೆ ಒಂದು ಚಾನ್ಸ್ ಕೊಡಿ. ಇಲ್ಲ ಇಲ್ಲ ಇಲ್ಲ. ಸರಿಯಾದ ಉತ್ತರ ಹೇಳಿದಾನೆ. ಗೆಸ್ ಮಾಡ್ದ ಅವಳು ಸರಿಯಾದ ಉತ್ತರ ಅಷ್ಟೇ. ಕಂಗ್ರ್ಯಾಚುಲೇಷನ್. ಮುಂದಿನ ಪ್ರಶ್ನೆ, ಕೋಗಿಲೆ ಕೂ ಎಂದು ಎಷ್ಟು ಬಾರಿ ದಿನಕ್ಕೆ ಕೂಗುತ್ತದೆ? ಇದ್ಯಾವ ಪ್ರಶ್ನೆ? ಮ್ಯೂಸಿಕ್. ದಿನ ಬೆಳಗ್ಗೆ ಬಂದು ನಿಮ್ಮಮ್ಮ ಮುಂದೆ ಕೂತ್ಕೊಂಡು ಕೂ ಕೂ ಅಂತ ಅಂತ ಇರೋದನ್ನ ಕೇಳಿಸ್ಕೊತಾರದಿಲ್ವಾ? ಅದು ಕೇಳಿಸ್ಕೊತಾ ಇದೆ ತಾನೇ ದಿನ? ಎಷ್ಟದಿಗೂ ನೀವ್ ಹೇಳಿ, ಎಷ್ಟದಿಗೂ ಹೋಗುತ್ತೆ? ಅದಕ್ಕೆ ಇಷ್ಟ ಬಂದ ಸಲಿ ಅದನ್ನೇ ಹೇಳ್ಬೇಕಾಗಿತ್ತು. ಸಿಂಪಲ್. ನಾನೇನ್ ಕೋಗಿಲೆ ಮೇಲೆ ಕ್ಯಾಮ್ರಾ ಇಟ್ಟಿದ್ದೀನ? ಸರ್, ಇದೊಂದು ದಿನ ಬೆಳಗ್ಗೆ ಅಮ್ಮ ಮಗ ಕೂತ್ಕೊಂಡು ನಮ್ಮ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಮ್ಮ ಹಳ್ಳಿ ಮರದ ಮೇಲೆ ಕೂ ಅಂತ ಕೂಗ್ತಾ ಇರುತ್ತೆ. ಇವರಿಬ್ರು ಎಷ್ಟೋ ಸಲ ಟ್ರೈ ಮಾಡಿದಾರೆ. ದರ್ಶನ ಏನು ಗಂಡು ಕೋಗಿಲೆ ತರ ಕೂಗ್ತಾನ? ಈಗ ಹೆಣ್ಣು ಹೋಗಿರೋ ತರ ಗಂಡು ಹೋಗಿರೋ ತರ ಕೂಗ್ತಾ ಇರ್ತಾರೆ. ಒಂದ್ಸಲಿ ಮಾಡು. ಬನ್ನಿ ಬನ್ನಿ. ಸಡನ್ ಒಂದ್ ಕಾಗೆ ಬಂದ್ರೆ ಹೆಂಗಿರುತ್ತೆ ನೋಡೋಣ. ಇತ್ತು ಒಟ್ಟಲ್ಲಿ ಮಧ್ಯವಾಗಿ ಆನ್ಸರ್ ಮಾಡ್ತಾ ಇರಿ. ಈಗ ಸದ್ಯಕ್ಕೆ ನಾನ್ ಕೇಳೋ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ಅಂತ ನೀನ್ ಹೇಳ್ಬೇಕು. ಕಳೆದ ಬಾರಿ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಆನೆಯ ಹೆಸರು ಏನು? ಯಾರು ಆನ್ಸರ್ ಮಾಡ್ಬೋದು ಅಂತ ಹೇಳ್ಬೇಕು. ಮಮ್ಮಿ. ಅಮ್ಮ. ಭೀಮಾ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭೀಮನ ತಮ್ಮನ ಹೆಸರೇನು? ಅಪೇಕ್ಷಾ. ಅಪೇಕ್ಷಾ. ಅರ್ಜುನ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅಮ್ಮ ಮತ್ತು ಅಪೇಕ್ಷಾ ಇಬ್ಬರಲ್ಲಿ ಯಾರಿಗೆ ಚಿಕನ್ ಕಬಾಬ್ ಅಂದರೆ ತುಂಬಾ ಇಷ್ಟ? ಯಾರು ಉತ್ತರ ಹೇಳ್ಬೋದು ಅಂತ ಹೇಳ್ಬೇಕು. ಅಪೇಕ್ಷಾ. ನನಗೆ ಇಷ್ಟ ಚಿಕನ್ ಕಬಾಬ್, ತುಂಬಾ ಸರಿಯಾದ ಇಷ್ಟ. ಉತ್ತರ. ನಾನು ಕೇಳೋ ಪ್ರಶ್ನೆಗೆ ಯಾರಿಗೆ ಇಷ್ಟ ಇಲ್ಲ ಅಂತ ಡೈರೆಕ್ಟ್ ಆಗಿ ನೀನೇ ಹೇಳ್ಬಿಡು ಅಲ್ಲಿ. ಅದು ಕರೆಕ್ಟ್. ಅಮ್ಮ ಹಾಗೂ ಅಪೇಕ್ಷಾ ಇವರಿಬ್ಬರಲ್ಲಿ ಯಾರಿಗೆ ಪಿಂಕ್ ಕಲರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ? ಮಮ್ಮಿ. ಕರೆಕ್ಟ್. ಮುಂದಿನ ಪ್ರಶ್ನೆ, ಕೈ ಕಡಿತಾ ಇದೆ ಸರ್. ಕೈ ಕಡಿತಾ ಇದೆ ಸರ್. ನಿರಂಜನ್ ದೇಶಪಾಂಡೆ ಅವರ ಹುಟ್ಟಿದ ದಿನಾಂಕ ಯಾವುದು? ಅಪೇಕ್ಷಾ. ನಂಗೆ ಗೊತ್ತಿಲ್ಲ. ಅಲ್ಲ, ಇಷ್ಟು ವಾರದಿಂದ ಜೊತೆಯಲ್ಲಿ ಇದೆಯಾ? ಆ ಹುಡುಗಿ ಇದೆ, ಇವರಿದ್ದಾರೆ. ಕೇಳಿಸ್ಕೊಂಡು ಜೊತೆಗಿದ್ದು ನಿಮ್ಮ ಬರ್ತಡೆಗಳು ಅವ್ರ ಬರ್ತಡೆಗಳು ಎಲ್ಲ ಮಾಡ್ತಾ ಇರ್ತಾರೆ. ಇಷ್ಟು ಈಗ ವಾರದಿಂದ ಇದ್ದಾರೆ ಜೊತೆಯಲ್ಲಿ, ಎಲ್ಲಾರ ಬರ್ತಡೆಗಳು ಅದು ಇದು ಮಾಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರೆ. ಫಾಲೋಗಳು ಅಷ್ಟು ಇಷ್ಟು ಉದ್ದ ಅಂತ ಹೇಳ್ತಾ ಇರ್ತಾರೆ. ಅಷ್ಟು ತಿಳ್ಕೊಂಡಿಲ್ಲ ಅಂದ್ರೆ ಹೆಂಗೆ ಅಂತ. ನಿಜವಾಗ್ಲೂ ನನ್ನ ಬರ್ತಡೇ ಕೈ ಕಡಿಬೇಕಾದ್ರೆ ಹೇಳ್ದಂಗೆ ಆಗೋಯ್ತಲ್ಲ.